ಸರ್, ಇವತ್ತು ಪಾರ್ವತಮ್ಮ ಬೆಟ್ಟಕ್ಕೆ ಇಷ್ಟೊಂದು ಕಸಗಳನ್ನ ಎತ್ತಕೋಕೆ ಇಷ್ಟೊಂದು ದೊಡ್ಡ ಸ್ನೇಹ ಬಳಗ ಬಂದಿದೆ, ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ನಾವು ಹಾಸನದಿಂದ ಇವತ್ತು ಪಾರ್ವತಮ್ಮನ ಬೆಟ್ಟಕ್ಕೆ ಆಲೂರು ತಾಲೂಕು ಕೆಂಚಮ್ಮನಹೊಸಕೋಟೆ ಹೋಬಳಿ ಪಾರ್ವತಮ್ಮನ ಬೆಟ್ಟಕ್ಕೆ ನಾವು ಇವತ್ತು ಟ್ರೆಕ್ಕಿಂಗ್ ಬಂದಿದ್ದು. ಟ್ರೆಕ್ಕಿಂಗ್ ಬಂದಾಗ ನಾವು ಮೇಲೆ ಹೋಗಿ ನೋಡಿದಾಗ ತುಂಬ ಜನ ಇಲ್ಲಿ ಸ್ವಯಂ ಸೇವಕರುಗಳು ಪರಿಸರನ ಸಂರಕ್ಷಣೆ ಮಾಡಬೇಕು, ಸ್ವಚ್ಛ ಮಾಡಬೇಕು ಅಂತ ಹೇಳಿ 10 ಕುಟುಂಬಗಳು ಬಂದು ಇಲ್ಲಿ ನಿಂತಿದ್ದಾರಲ್ಲ, ಇವರೆಲ್ಲರೂ ಅಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ಇಲ್ಲಿ ನೀರಿನ ಬಾಟಲ್ ಎಸೆಯೋದು, ಗಾಜಿನ ಬಾಟ್ಲು ಹೊಡೆಯೋದು, ಪ್ಲಾಸ್ಟಿಕ್ಕು ಪೇಪರ್ಗಳನ್ನು ಹರಡೋದು, ಈ ಥರ ಎಲ್ಲ ಮಾಡಿ ವಾತಾವರಣ ಕಲುಷಿತ ಮಾಡ್ತಾಯಿದ್ರು. ಅದನ್ನು ಇವರು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರಾಗಿ ಮತ್ತೆ ಸ್ವಚ್ಛತಾ ಆಂದೋಲನ ಮಾಡಬೇಕು ಅಂತ ಹೇಳಿ 10 ಕುಟುಂಬಗಳು ಒಂದೇ ಸಮಾನ ಮನಸ್ಕರು ಇವರೆಲ್ಲ ಸೇರಿ ಇಲ್ಲಿರೋಂಥ ಪ್ಲಾಸ್ಟಿಕ್ಗಳು, ತ್ಯಾಜ್ಯ ವಸ್ತುಗಳನ್ನೆಲ್ಲನೂ ಸಂಗ್ರಹಣೆ ಮಾಡಿ ಇದನ್ನು ಸ್ವಚ್ಛ ಮಾಡಿ ಈ ಪರಿಸರನ ಯಾವ ರೀತಿ ಇಟ್ಕೋಬೇಕು ಅನ್ನೋಂಥದ್ದನ್ನು ತೋರಿಸ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಇವರ ಈ ಕೆಲಸನ ನಾವು ಮೆಚ್ಚುತ್ತಾ ಇದ್ದೀವಿ. ಜೊತೆಗೆ ಅವರು ಏನು ಮಾಡ್ತಾಯಿದ್ದಾರೆ ಅದನ್ನು ನಾವು ಕೂಡ ಅನುಸರಿಸಬೇಕು ಅಂತ ಹೇಳಿ ಜನಗಳದು ಕೂಡ ಇಲ್ಲಿ ಬಂದವರು ಸ್ವಚ್ಛತೆನ ಕಾಪಾಡೋ ದೃಷ್ಟಿನಲ್ಲಿ ಒತ್ತು ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಅವರು ಮಾಡ್ತಾ ಇರೋಂಥ ಕೆಲಸನ ನಾವು ಪ್ರಶಂಸೆ ಮಾಡ್ತಾ ಇದೀವಿ ಇಲ್ಲಿ ಭಕ್ತಾದಿಗಳು. ಧನ್ಯವಾದ ಸರ್.